ಈ ಕಾಲ ನಾಡಗೀತೆಯಲ್ಲಿ ಬೌದ್ಧರ ಉದ್ಯಾನ ಯಾಕಿಲ್ಲ ಎಂಬ ವಿಚಾರದ ಮೇಲೆ ಇಡೀ ನಾಡಿನಾದ್ಯಂತ ಚರ್ಚೆ ತುಂಬ ಗ್ರಾಸವಾಗಿ ಪರ ವಿರೋಧ ಚರ್ಚೆಗಳು ತುಂಬ ನಡೀತಾ ಇದೆ ಸರ್. ಇಲ್ಲಿ ನಾನೆಚ್ಚು ಅವ್ರು ಹೆಚ್ಚು ಎಡ ಹೆಚ್ಚು ಬಲ ಹೆಚ್ಚು ಅನ್ನೋದು ಮುಖ್ಯ ಅಲ್ಲ ಸರ್. ನಮಗೆ ಸತ್ಯ ಕಡೆ ಹೋಗ್ಬೇಕು ಸರ್. ನಮಗೆ ಕುವೆಂಪು ಅವರು ಮೂಲದಲ್ಲಿ ಏನು ಬರೆದಿದ್ದಾರೆ ಅದನ್ನು ಸೇರಿಸೋ ರೀತಿಯಲ್ಲಿ ಯಾರಿಗೆ ಕುವೆಂಪು ಅವರ ಅಭಿಮಾನಿಗಳಿದ್ದಾರೆ, ಅನುಯಾಯಿಗಳಿದ್ದಾರೆ, ಅವರು ಅದನ್ನು ನೋಡಿದ್ರೆ ಎಲ್ಲ 9ರಿಂದ 95% ಜನ ಇದಕ್ಕೆ ಸಂಪೂರ್ಣವಾದ ಒಪ್ಪಿಗೆ ಇದೆ ಸರ್. ಸಂಪೂರ್ಣವಾದ ಒಪ್ಪಿಗೆ ಇದೆ. 5% ಜನ ನಮಗೆ ರಾಗ ಲಯ ತಾಳ ಇದು ಹಾಡು ಹೇಳಕ್ಕೆ ಸೇರಲ್ಲ ಅಂತ ಒಂದಷ್ಟು ಜನ ಇದ್ದಾರಲ್ಲ, ಅವ್ರದ್ದು ಆ ಥರ ಕೆಟ್ಟ ಮನಸ್ಥಿತಿ ಇರೋ ಜನ ಇದ್ದಾರಲ್ಲ, ಅವರು ಮಾತ್ರ ಒಂದು 5% ಜನ ವಿರೋಧ ಮಾಡ್ತಿದ್ದಾರೆ. 95% ಜನ 7 ಕೋಟಿಯಲ್ಲಿ 95% ಜನ ಕುವೆಂಪು ಅವರ ಅನುಯಾಯಿಗಳು ಸರ್. ಅವ್ರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ಸರ್. 5% ಜನ ಮಾತ್ರ ಈ ರೀತಿ ವಿರೋಧ ಮಾಡ್ಕೊಂಡು ಅವ್ರ ಬೇಳೆಗಳನ್ನ ಬೇಯಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ ಸರ್. ಅಷ್ಟೇ. ಈ ರೀತಿ ಯಾರ ಪರನೂ ಅಲ್ಲ ಸರ್. ಇದು ಕುವೆಂಪು ಪರ, ಸತ್ಯದ ಪರ, ಬುದ್ಧರ ನೇಚರ್ ಪರ ಸರ್. ಇದು ನಿಸರ್ಗದ ಪರವಾಗಿರ್ಬೇಕು ಸರ್. ನನಗೆ ನನ್ನ ಪರವಾಗಿರ್ಬೇಕು ಅಂತಿಲ್ಲ. ಕುವೆಂಪು ಅವ್ರು ಏನು ಬರೆದಿದ್ದಾರೆ ನೋಡಿ, ಬರ್ದಿಲ್ಲ ಅಂದ್ರೆ ತೆಗ್ದಾಕ್ಬಿಡಿ. ಇಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂದರೆ ಯಾವ ಧರ್ಮಗಳು ಬೇಡಿ, ಎಲ್ಲ ಧರ್ಮಗಳನ್ನೂ ತೆಗ್ದಾಕ್ಬಿಡಿ. ಇಲ್ಲಿ ಬುದ್ಧನ ತೆಗ್ದಾಕಿದ್ದಾರೆ ಅಂದರೆ ಇಸ್ಲಾಂ ಧರ್ಮ ಎಲ್ಲಿಂದ ಬಂದಿದೆ ಸರ್? ನಮಗೆ ಕ್ರೈಸ್ತ ಧರ್ಮ ಎಲ್ಲಿಂದ ಬಂದಿದೆ? ಅದು ನಮ್ಮ ಮೂಲ ಧರ್ಮನಾ? ಪಾರ್ಸಿ ಧರ್ಮ ಎಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ? ಸಿಖ್ ಜನರು ಎಷ್ಟು ಜನ ಇದ್ದಾರೆ? ಅವ್ರನ್ನೆಲ್ರಿಗೂ ನಾವು ಗೌರವ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಧರ್ಮಕ್ಕೆ ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ನೆಲೆಗಳು ಅಂತೇಳಿ ಕರ್ನಾಟಕದಲ್ಲಿ ನಂಬರ್ 1 ಕೀರ್ತಿಯನ್ನು ತಂದುಕೊಟ್ಟಂತಹ ನೆಲೆ ಯಾವುದು ಅಂದರೆ ಕರ್ನಾಟಕ. ಸಾಮ್ರಾಟ್ ಅಶೋಕನ ಕಾಲದಲ್ಲಿ ಸಾಮ್ರಾಟ್ ಅಶೋಕನ ಹೆಸರು ಭಾರತದ ಯಾವ ಶಾಸನಗಳಲ್ಲೂ ಇಲ್ಲ. ಆ ಶಾಸನ ಸಿಕ್ಕಿರೋದು ಅಂತ ಹೇಳಿದ್ರೆ ನಮ್ಮದು ಮಸ್ಕಿ ಶಾಸನ. ಕರ್ನಾಟಕದಲ್ಲಿ ಸಿಕ್ಕಂಥ ಮಸ್ಕಿ ಶಾಸನದಲ್ಲಿ ಸಾಮ್ರಾಟ್ ಅಶೋಕನ ಹೆಸರಿದೆ. ಆ ಒಂದು ಕೀರ್ತಿಯನ್ನು ತಂದುಕೊಟ್ಟ ಆ ಒಂದು ಹಿನ್ನೆಲೆಯಲ್ಲಿ ಬೌದ್ಧ ಧರ್ಮ ಕರ್ನಾಟಕದ ಹಲವಾರು ಪ್ಲೇಸ್ಗಳನ್ನು ವ್ಯಾಪಕವಾಗಿ ಆವರಿಸಿತ್ತು ಆ ಟೈಮಲ್ಲಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ಸನ್ನತಿ ಇರ್ಬೋದು, ಜಟಿಂಗ ರಾಮೇಶ್ವರ ಇರ್ಬೋದು, ಬೇರೆ ಹಲವಾರು ಪ್ಲೇಸ್ಗಳಿದೆ ಸರ್. ಇವೆಲ್ಲಕ್ಕೂ ಮೂಲ ಸಾಕ್ಷಿ ಯಾವುದು ಅಂತ ಹೇಳಿದ್ರೆ ನಮಗೆ ಬೌದ್ಧ ಧರ್ಮ ಇದೆ ಅಂತ. ಅದನ್ನು ಕುವೆಂಪು ಅವರೇ ಬರೆದಿದ್ದಾರೆ ಅಂದರೆ ಕುವೆಂಪು ಅವ್ರಿಗೆ ಅದು ಬೌದ್ಧ ತೆಗೆದುಬಿಟ್ಟು ಕುವೆಂಪು ಅವ್ರಿಗೆ ಎಷ್ಟು ಅವಮಾನ ಮಾಡಿದ್ದೀರಾ ನೀವು? ಶೂದ್ರ ತಪಸ್ವಿ ಅನ್ನೋದ್ರಲ್ಲೇ ಕುವೆಂಪು ಅವರು ಏನೆಲ್ಲ ತಮಗೆ ಅವಮಾನ ಆಯಿತು ಅನ್ನೋದನ್ನ ಎಲ್ಲ ಗ್ರಂಥದಲ್ಲಿ ಬರೆದ್ಬಿಟ್ಟಿದ್ದಾರೆ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ ಸರ್. ನಾವು ಬುದ್ಧತ್ವದ ಕಡೆ ಅಂತ ಹೇಳಿದ್ರೆ ನೇಚರ್ ಕಡೆ, ಟ್ರೂತ್ ಕಡೆ ಹೋಗ್ಬೇಕು. ನಾವು ಸರ್ವ ಜನಾಂಗ ಅಂದರೆ ಎಲ್ಲ ಸಮುದಾಯಗಳನ್ನು ಪ್ರೀತಿ ಕರುಣೆ ಮೈತ್ರಿಯಿಂದ ಪ್ರೀತಿಸೋದು ಸರ್. ನಮಗೆ ಅದನ್ನು ಹೇಳ್ಕೊಟ್ಟಿರೋದೇ ಬುದ್ಧತ್ವ. ಹಾಗಾಗಿ ಬುದ್ಧನ ಪ್ರಭಾವಳಿಯಿಂದ ತುಂಬ ಪ್ರೇರೇಪಿತರಾಗಿದ್ದವರು ಯಾರು ಅಂತ ಹೇಳಿದ್ರೆ ಕುವೆಂಪು ಅವರು ಬುದ್ಧನನ್ನು ಬಿಡುವುದುಂಟೆ ಸರ್ ಯಾವ ಥರ? ಅದನ್ನು ಮೂಲದಲ್ಲಿ ನಮ್ಗೆ ನೋಡಿದ್ರೆ ಕತೆ, ಕಾದಂಬರಿ, ಕವನ, ಕಾನೂರು ಹೆಗ್ಗಡತಿ ಹಲವಾರು ಕತೆ ಕಾದಂಬರಿಗಳಲ್ಲೇ ಕುವೆಂಪು ಅವರು ಬುದ್ಧನನ್ನು ನೆನಪು ಮಾಡ್ಕೊಂಡಿದ್ದಾರೆ, ಬುದ್ಧನ ದಾಖಲೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾಡಗೀತೆಯಲ್ಲಿ ಬೌದ್ಧ ಪದ ಸೇರಿದ್ರೆ ಕುವೆಂಪು ಅವ್ರಿಗೆ ಆಗಿರ್ತಕ್ಕಂಥ ಅವಮಾನವನ್ನು ಮತ್ತೆ ಸರಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಅದನ್ನು ಸೇರಿಸಲಿಲ್ಲ ಅಂದರೆ ಕುವೆಂಪು ಅವ್ರಿಗೆ ಯಾವಾಗಲೂ ಅವಮಾನ ಆಗುತ್ತೆ. ಮತ್ತು ಇನ್ನೂ ಒಂದು ದಮ್ಮದೀಪ ಪ್ರತಿಷ್ಠಾನ ಚಾರಿಟೇಬಲ್ ಟ್ರಸ್ಟ್ ಹೇಳ್ತೀವಿ, ಇದು ಒಂದು ವೇಳೆ ಸೇರಲಿಲ್ಲ ಅಂತ ಹೇಳಿದ್ರೆ ನಾಡಗೀತೆ ಯಾವ್ಯಾವ ಪ್ಲೇಸಲ್ಲಿ ನಡೆಯುತ್ತೆ ಅಲ್ಲಿ ನಾವು ಎದ್ದು ನಿಲ್ಲುವುದಿಲ್ಲ. ನಮ್ದು ಎಲ್ಲ ಧರ್ಮಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಧರ್ಮಕ್ಕೆ ನೀವು ರೆಸ್ಪೆಕ್ಟ್ ಕೊಡಲಿಲ್ಲ ಅಂದ್ರೆ ನಾನೇನಕ್ಕೆ ರೆಸ್ಪೆಕ್ಟ್ ಕೊಡಲಿ? ನಮಗೆ ಕುವೆಂಪು ಅವರ ಹೃದಯದಲ್ಲಿ ಇರ್ತಾರೆ. ನಮಗೆ ಅವರ ಅಭಿಮಾನಿಗಳು. ನಾನು ಕುವೆಂಪು ಅವರ ಅಭಿಮಾನದಿಂದಲೇ ನಾನು ಚಿಂಬಾಬಾ ಅಂತ ಹೆಸರಿಟ್ಕೊಂಡಿರೋದು. 8ನೇ ತರಗತಿಯಿಂದ ನಾನು ಕುವೆಂಪು ಅಭಿಮಾನಿ. ಹಾಗಾಗಿ ನಾವು ನಿಮಗೆ ನಮಸ್ಕಾರ ಅಂತ ಹೇಳಿದ್ರೆ ನಾವು ನಮಸ್ಕಾರ ಅಂತ ಹೇಳ್ತೀವಿ. ಹಾಗಾಗಿ ಎಲ್ಲ ಧರ್ಮಗಳಿಗೂ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಭಾರತದ ಸಂವಿಧಾನಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ. ಹಾಗಾಗಿ ಬೌದ್ಧ ಪದ ಸೇರ್ಪಡೆ ಆದರೆ ಕುವೆಂಪು ಅವ್ರಿಗೆ ಆಗಿರುವಂತಹ ಅವಮಾನವನ್ನು ಹೋಗ್ಲಾಡ್ಸೋಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಅದಕ್ಕೆ ಸಮ್ಮತ ಇದೆ ಅಂತ ನಾನು ಭಾವಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಸರ್.